ಜೈ ಭೀಮ್ ಬಂಧುಗಳೇ, ಮತ್ತೆ ಒಂದು ವಿಚಾರ ತಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಬ್ಯಾನರ್ ಅನ್ನೋ ಪೋಲ್ ಇದೆ ನೋಡಿ. ಮನುಷ್ಯನ ಪ್ರಾಣ ತೆಗಿಯೋಕ್ಕೂ ವಯಸ್ಸಲ್ಲ, ಮನುಷ್ಯನ ಮುಚ್ಚಿ ನೂರಾಗಿ ಮಾಡೋದಕ್ಕೂ ವಯಸ್ಸಲ್ಲ. ಹಾಗಾಗಿ ಇವತ್ತೊಂದು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀನಿ. ಏನಪ್ಪ ಕಂಪ್ಲೇಂಟ್ ಅಂತ ಹೇಳಿದ್ರೆ, ನಿನ್ನೆ ಸಂಜೆ 5 ಗಂಟೆಗೆ ಸುಮಾರು 5ರಿಂದ 6 ಗಂಟೆ ಒಳಗಡೆ ಒಂದು ಬ್ಯಾನರ್ ಬೀಳುತ್ತೆ. ಎಲ್ಲಿ ನಮ್ಮ ಟೋಲ್ ಬಳಿ. ಅದು ಬಫರ್ ಝೋನಲ್ಲಿ ದೊಡ್ಡ ಬ್ಯಾನರ್ಗಳು ಅಡ್ವರ್ಟೈಸ್ಮೆಂಟ್ ಹಾಕಿ ಇದು ಮಾಡಿದ್ದಾರೆ. ಅದ್ರ ಪ್ರಕಾರ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀನಿ. ಏನಪ್ಪ ಕಂಪ್ಲೇಂಟು ಅಂದರೆ, ಅಲ್ಲ ಈಗ ಬಿದ್ದಿದೆ ಬ್ಯಾನರ್ದು ಬೋರ್ಡು, ಓಕೆನಾ? ಆ ಬೋರ್ಡು ಎಲ್ಲಿ ಯಾವ ಕಡೆ ಇದ್ದಿದ್ದು ಯಾವ ಕಡೆ ಬಿದ್ದಿದೆ ಅಂತ ಹೇಳಿದ್ರೆ ಒಂದು ನಿಮಿಷ ಬೆಚ್ಚಿ ಬೀಳೋ ಥರ ಆ ಪರಿಸ್ಥಿತಿ ಆಗಿದೆ ಅಲ್ಲಿ. ಹಾಗಾಗಿ ನನ್ನ ಒಂದು ಇದೇನಪ್ಪ ಅಂತ ಹೇಳಿದ್ರೆ, ಬ್ಯಾನರ್ಸ್ ಯಾರು ಹಾಕ್ತಾರೋ ಪ್ರತಿಯೊಬ್ಬರೂ ಅದಕ್ಕೆ ಅಂತಲೇ ಲೀಗಲಾಗಿ ಪರ್ಮಿಷನ್ ತೊಗೋಬೇಕು. ಟೋಲ್ ಆಗಲಿ, ಬೆಸ್ಕಾಮ್ ಆಗಲಿ, ಯಾಕೆ ಪಿ ಡಿ ಒದಾಗಲಿ, ಯಾಕೆ ಪರ್ಮಿಷನ್ ತಗೊಂಡಿಲ್ಲ? ಪರ್ಮಿಷನ್ ತಗೊಂಡಿದ್ರು ಆ ಹಾಕಿರೋ ಪೋಲ್ ಏನು ಗೇಜ್ ಇದೆ, ಅದು ಸ್ಟ್ರೆಂತ್ ಇರುತ್ತಾ, ಇಷ್ಟು ವರ್ಷ ಆದಮೇಲೆ ನಿಲ್ಲುತ್ತಾ? ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಬಂದ್ಬಿಟ್ಟು ಅದಕ್ಕೆ ಮೇಂಟೆನೆನ್ಸ್ ಅಂತ ಒಂದು ಇರುತ್ತಲ್ಲ. ಯಾರಿದ್ದಾರೆ? ಯಾರು ಮಾಡ್ತಾಯಿದ್ದಾರೆ? ಈ ಚಂದ್ರು ನಾಲ್ಕು ನನ್ನ ಮಗ ಬೋರ್ಡ್ ಹಾಕ್ಬಿಟ್ಟು ಅವನು ಬರೋ ಅಡ್ವರ್ಟೈಸ್ ಬ್ಯಾನರ್ಗಳು ದುಡ್ಡುಗಳು ತೊಗೊಂಡು ಎಲ್ಲೋ ಜರ್ಮನಿಯಲ್ಲಿ ಅಂತವನು. ಅಲ್ಲ, ಜನ ಇಲ್ಲಿ ಪ್ರಾಣ ಹೋಗ್ತಾಯಿದ್ರೆ ಇವನು ಜರ್ಮನಿಯಲ್ಲಿ ಹೋಗಿ ಕೂಲಾಗಿರ್ಬೇಕಂತ ಹೋಗಿದ್ದಾನೆ. ನೋಡ್ರಿ ಹೆಂಗಿದೆ. ಓಟ್ ಹಾಕಿ ಗೆಲ್ಸೋದು ನಾವು, ಎಲ್ಲ ಮಾಡೋದು ನಾವು. ಇಂಥ ಲೋಫರ್ಗಳಿಗೆಲ್ಲ ಪರ್ಮಿಷನ್ಗಳು ಕೊಡ್ತೀನಿ ಅಂತ ಹೆಸರಲ್ಲಿ ಬ್ಯಾನರ್ಗಳು ಕೊಟ್ಬಿಟ್ಟು ಏನಾದರೂ ಹೆಚ್ಚು ಕಮ್ಮಿ ಆಗಿ ಯಾರಾದರೂ ಪ್ರಾಣ ಬಿಟ್ಟು ಹೋಗಿದ್ದಾರೆ. ಇನ್ನು ಜರ್ಮನಿಯಲ್ಲಿ ಇರೋನು ಬಂದ್ಬಿಟ್ಟು ಅವ್ರ ಮನೆಗೆ ಆಗ್ಬಿಡ್ತಾನ ಹೇಳಿ? ಎಲ್ಲ ಆಗ್ಬಿಡ್ತಾನ? ಯಾರು ಆಗಲ್ರಿ. ಈಗ ನಾನೇ ಒಂದು ಸತ್ತೋಗ್ಬಿಟ್ರೆ ನನ್ನ ಮನೆ ಎಷ್ಟು ಕಷ್ಟದಿಂದ ಇದಾಗುತ್ತೆ ಗೊತ್ತಾ? ಹಾಗೆ ಒಬ್ಬ ಮನೆಯಲ್ಲಿ ಒಬ್ಬ ಸಾವು ಆಯ್ತಂದರೆ ಎಷ್ಟು ಪರಿಸ್ಥಿತಿ, ಎಷ್ಟು ಇದಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಬೇಕು. ದಯವಿಟ್ಟು ನಾನು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಅಷ್ಟು ಧ್ವನಿ ಎತ್ತೀನಿ. ದಯವಿಟ್ಟು ನೀವೆಲ್ಲ ನಮಗೆ, ನಮ್ಮ ಅಣ್ಣ ತಮ್ಮಂದರು ಮತ್ತು ನಮ್ಮ ಭೀಮ್ ಆರ್ಮಿ ತಂಡ ಮತ್ತು ಇನ್ನೂ ಹಲವಾರು ಸಂಘಟನೆಯವರೆಲ್ಲ ನನಗೆ ಬೆಂಬಲ ಕೊಡಬೇಕು ಅಂತ ನಾನು ಕೇಳಿ ನಾನು ಈ ಕಂಪ್ಲೇಂಟ್ ನಾನು ಕೊಡ್ತಾಯಿದ್ದೀನಿ. ಹಂಗಾಗಿ ನಾಳೆ ದಿವಸ ಈ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ಥರ ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ. ನಾಳೆ ದಿವಸ ಯಾರಾದರೂ ಇದ್ರ ಬಗ್ಗೆ ನನಗೆ ಇದು ಬರುತ್ತೆ, ನನಗೆ ಧಮಕಿ ಬರುತ್ತೆ, ಪ್ರತಿಯೊಂದು ಬರುತ್ತೆ. ನಾನು ಯಾವುದಕ್ಕೂ ಎದುರವಲ್ಲ. ನಾನು ಒಬ್ಬನೇ ಬಂದಿದ್ದೀನಿ ಕಂಪ್ಲೇಂಟ್ ಕೊಡೋದಕ್ಕೆ. ಯಾವುದು ಸಂಘಟನೆ ಪರ ಏನು ಕೊಡ್ತಾಯಿಲ್ಲ. ನಾನು ಕೊಡ್ತಾ ಇರೋದು ಆ್ಯಸ್ ಎ ಪಬ್ಲಿಕ್ಕಾಗಿ ನಾನು ಕೊಡ್ತಾಯಿದ್ದೀನಿ. ಯಾಕಂದರೆ ಸಂಘಟನೆ ಪರ ಕೊಟ್ಟರೆ ಸಂಘಟನೆ ಇಟ್ಕೊಂಡು ಏನೋ ರೋಲ್ ಕಾಲ್ ಮಾಡೋಕ್ಕೆ ಬಂದವನು ಹಂಗೆ ಹಿಂಗೆ ಅಂತ ಹೇಳಬಲ್ಲೆ. ಜನಗಳು ಹೇಳ್ತಾರೆ, ನಾನು ಅದು ಮಾಡಲ್ಲ. ಅತಿ ಶೀಘ್ರದಲ್ಲಿ ಅವನ್ನ ಅರೆಸ್ಟ್ ಮಾಡಬೇಕು, ಅವ್ನು ಜೈಲಿಗೆ ಆಗಬೇಕಂತ ಹೇಳ್ಕೊಂಡು ನಾನು ಇದು ಮಾಡ್ತಾಯಿದ್ದೀನಿ. ಅದೇ ಥರ ನಾನು ಮಾಡಿರೋ ವೀಡಿಯೋನ ಲೈಕ್ ಮಾಡಿಬಿಡಿ, ಶೇರ್ ಮಾತ್ರ ಮಾಡಿ ಅಂತ ನಾನು ಕೇಳ್ಕೊಳ್ತಾ ನಾನು ಮುಗಿಸ್ತಾ ಇದ್ದೀನಿ ನನ್ನ ಮಾತನ್ನು. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ.